ಎಲ್ಲರಿಗೂ ನಮಸ್ತೆ. ಇವತ್ತೇನೆಂದರೆ ನನಗೆ ಸ್ಕೂಲಲ್ಲಿ ಸಿಂಗಿಂಗ್ ಹೇಳ್ಕೊಡ್ತಾಯಿದ್ರು. ಅದರಲ್ಲಿ ಒಂದು ಮೋಟಿವೇಶ್ನಲ್ ಸಾಂಗ್ನ ಹೇಳ್ಕೊಡ್ತಾಯಿದ್ರು. ಅದಕ್ಕೆ ಒಂದು 3 ಲೈನ್ಸ್ ಇದೆ. ನಾನು ಅದನ್ನು ಹಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು. ಹಮ್ಮೋಂಗೆ ಕಾಮಯಾಬ್ ಅಂತ ಸಾಂಗ್ ಹೆಸರು. ಹಮ್ಮೋಂಗೆ ಕಾಮಯಾಬ್, ಹಮ್ಮೋಂಗೆ ಕಾಮಯಾಬ್, हम्मोंगे कामयाब एक दिन, ओहो मन में है विश्वास, पूरा है विश्वास, हम्मोंगे कामयाब एक दिन, हम चलेंगे साथ साथ, हम चलेंगे साथ साथ, हम चलेंगे साथ साथ एक दिन, ओहो मन में है विश्वास, पूरा है विश्वास, हम होंगे कामयाब एक दिन, नहीं डर किसी का आज, नहीं डर किसी का आज, नहीं डर किसी का आज एक दिन, ओहो मन में है विश्वास, पूरा है विश्वास, हम होंगे कामयाब एक दिन, हम होंगे कामयाब, हम होंगे कामयाब, हम होंगे कामयाब एक दिन, ओहो मन में है विश्वास, पूरा है विश्वास, हम होंगे कामयाब एक दिन. ಥ್ಯಾಂಕ್ ಯು. ಚೆನ್ನಾಗಿ ಹಾಡಿದೆ ಶನಿ. ಬಟ್ ಇನ್ನು ಈ ಸಾಂಗು ಇನ್ನೂ ಜೋರಾಗಿ ಸ್ವಲ್ಪ ಹಾಡಬೇಕು, ಗಟ್ಟಿಯಾಗಿ ಹಾಡಬೇಕು. ಆವಾಗ ಆ ಸಾಂಗ್ಗೆ ಒಂದು ಮೀನಿಂಗ್ ಅನ್ನೋದು ಸಿಗುತ್ತೆ. ಒಂದು ಮೋಟಿವೇಶ್ನಲ್ ಸಾಂಗು. ಅರ್ಥ ಗೊತ್ತಾ ನಿನಗೆ ಇದ್ರದ್ದು? ಗೊತ್ತು. ಜೀವನದಲ್ಲಿ ಏನೇ ಆಗಲಿ ನಾನು ಮುಂದೊಂದು ದಿನ ನಾನು ಬಂದೇ ಬರ್ತೀನಿ, ಗೆಲ್ತೀನಿ. ಒಂದಿನ ಅಲ್ಲ ಒಂದಿನ ನಾನು ಗೆಲ್ತೀನಿ ಅನ್ನೋ ಮೀನಿಂಗ್ ಅದು. ನಿನ್ಗೇನು ಗೊತ್ತು ಮೀನಿಂಗ್ ಹೇಳಿ ನೋಡೋಣ. ನನಗೆ ಹಮ್ಮೋಂಗೆ ಕಾಮಯಾಬ್ ಅಂದರೆ ನಾನು ಒಂದಿನ ಮೇಲೆ ಹೋಗ್ತೀನಿ ಅಂತ. ಹಮ್ ಚಲೇಂಗೆ ಸಾಥ ಸಾಥ್ ಅಂದರೆ ನಾವು ಒಟ್ಟಿಗೆ ಹೋಗೋಣ, ನಮ್ಮ ಗೋಲ್ ರೀಚ್ ಆಗೋಣ, ಒಟ್ಟಿಗೆ ಗೋಲ್ ರೀಚ್ ಆಗೋಣ ಅಂತ. नहीं डर किसी का आज ಅಂದರೆ ಯಾರಿಗೂ ಭಯ ಪಡೋದು ಬೇಡ ನಾವು ಅಂತ ನಂಗೆ ಗೊತ್ತಿರೋ ಅರ್ಥ ಇದು. ಹಾಗಂದರೆ ಅರ್ಥ ನಾವೆಲ್ಲರೂ ಒಂದಲ್ಲ ಒಂದಿನ ಕಷ್ಟಪಟ್ಟು ನಾವು ಮುಂದೆ ಏನೇ ಒಂದು ವಿಷಯ ಆಗಲಿ ಕಷ್ಟಪಟ್ಟು ಶ್ರದ್ಧೆಯಿಂದ ನಂಬಿಕೆಯಿಂದ ಕಷ್ಟಪಟ್ಟರೆ ಅದಕ್ಕೆ ಒಂದಲ್ಲ ಒಂದಿನ ಗೆಲುವು ಅನ್ನೋದು ಇದ್ದೇ ಇರುತ್ತೆ ಜೀವನದಲ್ಲಿ ಅಂತ. ಆಮೇಲೆ ನಾವು ಒಬ್ಬರೇ ಗೆಲ್ಲೋದಲ್ಲ, ಸ್ವಾರ್ಥ ಅಂತೀವಿ. ನಾವು ಒಬ್ಬರೇ ಗೆಲ್ಲಬೇಕು, ಪಕ್ಕದಲ್ಲಿರೋರು ಗೆಲ್ಲಬಾರ್ದು, ಸ್ನೇಹಿತರು ಗೆಲ್ಲಬಾರ್ದು ಅನ್ನೋದು ಸ್ವಾರ್ಥ ಅನ್ನೋದು ಇರಬಾರ್ದು, ನಿಸ್ವಾರ್ಥ ಅನ್ನೋದು ಇರಬೇಕು. ನಾವು ಗೆಲ್ಲೋಣ, ನಾವು ಬೆಳೆಯೋಣ, ಜೊತೆಲಿರೋನು ಬೆಳೆಸೋಣ, ಜೊತೆಲಿರೋನು ನಮಗೆ ನಾವು ಎಲ್ಲ ಜೊತೆಲೇ ಹೋಗೋಣ, ಜೊತೆಲೇ ಒಂದಿನ ಗೆಲ್ಲೋಣ ಜೀವನದಲ್ಲಿ ಅನ್ನೋ ಅರ್ಥ ಬರುತ್ತೆ. ಆಯಿತಾ? ಆಮೇಲೆ ಯಾವುದಕ್ಕೂ ಭಯ ಪಡಬಾರ್ದು. ನಾವು ನ್ಯಾಯವಾದ ದಾರಿಲಿ ಹೋಗಬೇಕಾದ್ರೆ ಎಷ್ಟೋ ಜನ ಇರ್ತಾರೆ, ಹಾಗೆ ಹೀಗೆ ಏನೇನೋ ಹೇಳೋರು ಇರ್ತಾರೆ. ಅದನ್ನೆಲ್ಲ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡ್ಬೇಕು. ನಾವು ಹೋಗ್ತಾ ಇರೋ ದಾರಿ ಒಂದು ಕರೆಕ್ಟ್ ದಾರಿ ಇದ್ದಾಗ ನಾವು ಯಾರಿಗೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ಅನ್ನೋ ಅರ್ಥ. ತುಂಬ ಚೆನ್ನಾಗಿದೆ ಈ ಸಾಂಗು. ಈ ಸಾಂಗ್ನ ನಾನು PUC ಇದ್ದಾಗ NCCಗೆ ಹೋಗಿದ್ದೆ. ಅಲ್ಲಿ ನ್ಯಾಷನಲ್ ಕೆಡೆಟ್ ಗ್ರೂಪಲ್ಲಿ ಹೋದಾಗ ಟ್ರೈನಿಂಗಲ್ಲಿ ನನಗೆ ಈ ಸಾಂಗ್ ಹೇಳ್ಕೊಟ್ಟಿದ್ರು. ನಂಗೆ ತುಂಬ ಇಷ್ಟ ಆಗಿತ್ತು. ಬಟ್ ನನಗೆ ಹಿಂದಿ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಹಿಂದಿ ಅರ್ಥ ಆಗಲಿಲ್ಲ ಅಂದರೆ ಅವ್ರ ಮೀನಿಂಗ್ ಎಲ್ಲ ಸ್ವಲ್ಪ ಗೊತ್ತಿತ್ತು, ಅದು ಹಾಡೋ ರೀತಿ ಗೊತ್ತಿತ್ತು. ನನಗೂ ಇಷ್ಟ ದೇಶಾನಿ ಈ ಸಾಂಗು. ನಿನ್ಗೆ ಯಾರು ಹೇಳ್ಕೊಟ್ಟಿದ್ದು ಸಾಂಗ್ ಇದು? ನಮಗೆ ನಮ್ಮ ಸ್ಕೂಲಲ್ಲಿ ಮ್ಯೂಸಿಕ್ ಸರ್ ಬರ್ತಾರೆ, 1 ವೀಕ್ ಒನ್ಸ್ ಮಾತ್ರ ಮಾಡೋದು. ಅದಕ್ಕೆ ಒಂದೊಂದು ಪ್ಯಾರ ಒಂದೊಂದು ವೀಕ್ ಹೇಳ್ಕೊಟ್ರು. ಮತ್ತು ಈ ವೀಕ್ ಕೂಡ ಹೇಳ್ಕೊಟ್ರು ಅವರು. ಅಂದರೆ ಮ್ಯೂಸಿಕ್ ಹಾಕಿ ಲಾಸ್ಟ್ ವೀಕೆಲ್ಲ ನಮಗೆ ಹೇಗೆ ಹೇಳಬೇಕು ಅಂತ ಹೇಳ್ಕೊಟ್ರು. ಈ ಸಲ ಏನಂದರೆ ಮ್ಯೂಸಿಕ್ ಹಾಕಿ ಹೇಗೆ ರಾಗವಾಗಿ ಹೇಳಬೇಕು, ಎಷ್ಟೊತ್ತು ಅದನ್ನು ರಾಗ ಎಳಿಬೇಕು ಅಂತ ಆ ಥರ ಹೇಳ್ಕೊಟ್ರು. ನಂಗೆ ಖುಷಿ ಆಯಿತು ತುಂಬ. ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಸರಿ, ಮುಗಿಸೋಣ ಇಷ್ಟಕ್ಕೆ ಈ ವಿಡಿಯೋನ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಮಾಡೋಣ. ನೋಡಿ, ಎಲ್ಲ ಮಕ್ಕಳನ್ನು ಕೂಡ ಕಲೀರಿ. ಬರೀ ಓದು ಅಂತ ಓದಿಸ್ತಾನೇ ಇರಬೇಡಿ. ವೀಕ್ಲಿ ಒನ್ಸ್ ಟ್ವೈಸ್ ಈ ಥರ ಸಂಗೀತ ಕ್ಲಾಸು, ಡ್ಯಾನ್ಸು ಏನೋ ಒಂದು ಮಕ್ಕಳುಗಳಿಗೆ ಹೇಳ್ಕೊಡಿ. ಆವಾಗ ಅವ್ರಿಗೂ ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತೊಂದನ್ನು ಕಲಿತಾರೆ ಅಂತ ಹೇಳ್ತೀನಿ.
ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ. ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ನೀವು ನಂತರ ಸಾಂಗ್ ನೋಡಿ, ನಾನು ಹಾಡೋ ಸಾಂಗ್ ನೋಡಿ ಕಲ್ತ್ಕೊಳ್ಳಿ. ಓಕೆನಾ? ಬಾಯ್.